ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಪೆನ್ಸಿಲ್ ಮತ್ತು ಎರೇಸರ್ ಕತೆ ಹೇಳಿದೆ ನಿಮಗೆ. ಪೆನ್ಸಿಲ್ ಅದರ ಒಂದು ವೃತ್ತಾಂತದ ಬಗ್ಗೆ ಹೇಳಿದೆ. ಸೊ ಇವತ್ತು ನಾನು ಎನರ್ಜಿ ಡ್ರೈನ್ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಅಂದರೆ ಶಕ್ತಿನೇ ಇಲ್ಲ, ಇರೋ ಶಕ್ತಿ ಎಲ್ಲ ಸೋರು ಹೋಗಿದೆ ಅನ್ನೋ ಥರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಈ ಥರ ಸುಮಾರು ಸರ್ತಿ ನಮ್ಗೆ ಆಗತ್ತೆ ಅಲ್ವಾ? ಸೊ ಅದಕ್ಕೆ ಮುಂಚೆ ಒಂದು ಸವಿನಯ ವಿನಂತಿ, ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಆಲ್ರೆಡಿ ಮಾಡಿದರೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ ಮರಿಬೇಡಿ. ಕಾಮೆಂಟ್ ಸುಮಾರು ಜನ ಮಾಡ್ತೀರಾ, ಅಲ್ಲೊಂದು ಇಲ್ಲೊಂದು ಕುಹಕ ಕೂಡ ಇರುತ್ತೆ. ಎಲ್ಲವೂ ನಾವು ಟೇಕ್ ಇಟ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್ ಅನ್ನೋ ಹಾಗೆ ಉಪ್ಪು ಖಾರ ಹಾಕ್ಕೊಂಡು ಹೋಗ್ತಾ ಇರಬೇಕು ಜೀವನ ಅಂತಂದರೆ. ಕೆಲವೊಮ್ಮೆ ಯಾಕೆ ಈ ಥರ ನಕಾರಾತ್ಮಕ ವಿಷಯಗಳು ಸಂಬಂಧನೇ ಇಲ್ಲದೆ ಬರುತ್ತೆ ಅಂದಾಗ ಹೊಟ್ಟೆ ಕಿಚ್ಚು ಅಂತ ಹೇಳ್ಬೋದು. ಮತ್ತು ನಾನು ಆ ಶಾರ್ಟ್ಸ್ ವಿಡಿಯೋನಲ್ಲಿ ಹೇಳಿದ್ದೆ ನಿಮಗೆ, ಹೊಟ್ಟೆ ಕಿಚ್ಚು ಎನರ್ಜಿ ಡ್ರೈನ್ಗೆ ಮುಖ್ಯವಾದ ಕಾರಣ ಅಂಥೇಳಿ. ಮತ್ತು ಈಗ ಸ್ಟೋರಿ ಟೈಮ್, ನಿಮಗೆ ಗೊತ್ತೇ ಗೊತ್ತು, ನಾನೊಂದು ಕಥೆಯನ್ನು ಹೇಳ್ತೀನಿ ಹೆಚ್ಚು ಕಮ್ಮಿ ಪ್ರತಿಯೊಂದು ವಿಡಿಯೋನಲ್ಲೂ ಅಂತ ಹೇಳಿ. ಒಂದು ಹಾವು ಹೋಗ್ತಾ ಇರುತ್ತೆ, ಒಂದು ಈ ಮಿಣುಕು ಹುಳ, ಫೈರ್ ಫ್ಲೈ ಅಂತ ಏನು ಹೇಳ್ತೀವಿ, ಈ ಮಿಣುಕು ಹುಳನ ನೋಡುತ್ತೆ. ಅದನ್ನು ಅಟ್ಟಿಸ್ಕೊಂಡು ಹೋಗುತ್ತೆ ಹಾವು. ಅದು ಹಾರ್ತಾ ಹಾರ್ತಾ ಹೋಗ್ತಾ ಇರುತ್ತೆ. ಹಾವಿಗೆ ಆ್ಯಕ್ಚುಲಿ ಹಿಡಿಯೋದು ಕಷ್ಟ, ಯಾಕೆಂದರೆ ಮಿಣುಕು ಹುಳ ಎತ್ತರಕ್ಕೆ ಹೋಗ್ಬಿಟ್ರೆ ಹಾವಿಗೆ ಆ ಎತ್ತರಕ್ಕೆ ಹಾರಕ್ಕೆ ಜಿಗಿಯೋಕ್ಕೆ ಆಗಲ್ಲ. ಆದರೂ ಅದು ಅಟ್ಟಿಸ್ಕೊಂಡು ಹೋಗುತ್ತೆ, ಅದನ್ನು ಕೊಂದು ಬಿಡಬೇಕು, ತಿಂದು ಬಿಡಬೇಕು ಅಂತ ಹೇಳಿ. ಆಗ ಈ ಮಿಣುಕು ಹುಳ ಈ ಒಂದು ಫೈರ್ ಫ್ಲೈ ಏನಿರುತ್ತೆ ಆ ಹಾವನ್ನು ಕೇಳತ್ತೆ, ಹಾವು ಮಹಾಶಯ, ನಾನು ಫುಡ್ ಚೈನ್ ಅಂದರೆ ನಿನ್ನ ಊಟವ ನಾನು, ನೀನು ತಿನ್ನುವ ಒಂದು ಊಟದಲ್ಲಿ ನಾನು ಬರ್ತೀನ, ಫುಡ್ ಚೈನಲ್ಲಿ ನಾನು ಬರ್ತೀನ, ನನ್ನನ್ನು ತಿಂದರೆ ನಿನಗೆ ಹೊಟ್ಟೆ ತುಂಬತ್ತಾ ಅಂತ ಕೇಳುತ್ತೆ. ಅವಾಗ ಹಾವು ಹೇಳುತ್ತೆ, ನಾನು ಯಾರ ಪ್ರಶ್ನೆಗೂ ಉತ್ತರ ಹೇಳೋದಿಲ್ಲ, ಏನೋ ನಿಂಗೆ ಹೇಳಬೇಕು ಅನಿಸ್ತಾ ಇದೆ, ಹೇಳ್ತೀನಿ ಕೇಳ್ಕೊ. ಇಲ್ಲ, ನೀನು ನನ್ನ ಫುಡ್ ಚೈನ್, ನನ್ನ ಒಂದು ಊಟದ ಒಂದು ವೈಖರಿನಲ್ಲಿ ಬರೋದಿಲ್ಲ, ನಿನ್ನನ್ನು ತಿಂದರೆ ನಂಗೆ ಹೊಟ್ಟೆನೂ ತುಂಬೋದಿಲ್ಲ. ಆಗ ಆ ಮಿಣುಕು ಹುಳ ಕೇಳುತ್ತೆ, ಇನ್ನೊಂದು ಪ್ರಶ್ನೆ ಹಾವು ಅಣ್ಣ, ನಾನು ನಿನಗೇನಾದರೂ ನೋವು ಮಾಡಿದ್ದೀನಿ, ನಾನು ನಿನಗೇನಾದ್ರು ತೊಂದರೆ ಮಾಡಿದ್ದೀನಿ, ಹ್ಯಾವ್ ಐ ಹರ್ಟ್ ಯು ಅಂತ ಕೇಳುತ್ತೆ. ಹಾವು ಹೇಳುತ್ತೆ, ಚೇಚೆ ನೀನೇ ನಂಗೆ ಹರ್ಟ್ ಮಾಡ್ತೀಯ, ಏನು ಮಾಡಿಲ್ಲ ಬಿಡು ಅಂತ ಹೇಳುತ್ತೆ. ಹಾಗಾದರೆ ನನ್ನನ್ನು ಯಾಕೆ ಅಟ್ಟಿಸ್ಕೊಂಡು ಬರ್ತಾ ಇದೆಯಾ ತಿನ್ನಬೇಕು ಅಂತ ಕೇಳುತ್ತೆ. ಆಗ ಹಾವು ಏನು ಹೇಳುತ್ತೆ ಗೊತ್ತಾ? ಗೆಸ್ ಮಾಡಿ ನೋಡೋಣ. ಹಾವು ಹೇಳುತ್ತೆ, ನೀನು ನನ್ನ ಫುಡ್ ಚೈನೂ ಅಲ್ಲ, ನಿನ್ನನ್ನು ತಿಂದರೆ ಹೊಟ್ಟೆ ತುಂಬೋದು ಇಲ್ಲ, ಆದರೆ ನನಗೆ ನಿನ್ನನ್ನು ಕಂಡ್ರೆ ಯಾಕೆ ಇಷ್ಟೊಂದು ಕೋಪ, ಉರಿ ಅಂತಂದರೆ, ಹೊಟ್ಟೆ ಉರಿ ಅಂತಂದರೆ, ನೀನು ಮಿಣುಕ್ತಾ ಇರ್ತೀಯಲ್ಲ, ಆ ಒಂದು ಶೈನಿಂಗ್ ಏನಿದೆ, ಬ್ರೈಟ್ನೆಸ್ ಏನಿದೆ, ನನಗದು ಇಲ್ವಲ್ಲ, ಅದಕ್ಕೆ ತುಂಬ ಹೊಟ್ಟೆ ಉರಿ ನನಗೆ, ಅದಕ್ಕೆ ನೀನು ಇಲ್ಲದೆ ಮಾಡಬೇಕು, ನಿನ್ನನ್ನು ಇಲ್ಲೇ ಕಾಣಿಸ್ಬಿಡ್ಬೇಕು, ಐ ಶುಡ್ ಪುಟ್ ಎನ್ ಎಂಡ್ ಟು ಯು ಅಂತ ನಿನ್ನ ಹಿಂದೆ ಬರ್ತಾ ಇದ್ದೀನಿ ಅಂತ. ಆಗ ಮಿಣುಕು ಹುಳ ಹೇಳುತ್ತೆ, ಅಣ್ಣ ಅದನ್ನು ಬಿಟ್ಬಿಟ್ಟು ನಿಂದಾರಿ ನೀನು ನೋಡ್ಕೋ, ನನ್ನಿಂದ ಇಷ್ಟೆಲ್ಲ ಎನರ್ಜಿ ನೀನು ಸ್ಪೆಂಡ್ ಮಾಡಿದ್ರು ನಾನು ಸ್ವಲ್ಪ ಎತ್ತರಕ್ಕೆ ಹಾರೋದ್ರೆ ನಿಂಗೆ ಹಿಡಿಯೋಕ್ಕಾಗಲ್ಲ ಅಂತ ಹೇಳುತ್ತೆ. ಎಷ್ಟು ಸತ್ಯ ಅಲ್ವಾ ಸ್ನೇಹಿತರೆ? ಎಷ್ಟೋ ಸತಿ ನಾವು ನಮ್ಮದಲ್ಲದ ವಿಷಯಗಳಿಗೆ ಒದ್ದಾಡ್ತಿರ್ತೀವಿ. ಸೊ ಅದು ನಮಗೆ ಬೇಕಿರೋದಿಲ್ಲ, ಆದರೆ ಅದರ ಬಗ್ಗೆನೇ ನಾವು ಗಮನ ಹರಿಸ್ಕೊಂಡು ಆಗೋ ವಿಷಯನ ನಾವು ಕೋಟೆ ಬಿಟ್ಬಿಟ್ಟಿರ್ತೀವಿ. ಹಾಗೆ ಇನ್ನು ಕೆಲವರು ಬೇಕೇ ಇರೋದಿಲ್ಲ, ನಮ್ಮ ವಿಷಯದ ಬಗ್ಗೆ ಚಿಂತೆ ಮಾಡಿಕೊಂಡು, ನಮ್ಮ ವಿಷಯದ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವರ ಎನರ್ಜಿನ ಡ್ರೈನ್ ಮಾಡ್ಕೋತಾ ಇರ್ತಾರೆ. ಇದೆಲ್ಲ ನಿಜವಾಗ್ಲೂ ಬೇಕಾ? ಖಂಡಿತ ಇಲ್ಲ. ಆದರೆ ಎಲ್ಲರೂ ವಿಡಿಯೋ ನೋಡೋದಿಲ್ಲ, ಅಥವಾ ವಿಡಿಯೋ ನೋಡಿದವರೆಲ್ಲ ವಿಷಯನ ಕಲಿಯೋದಿಲ್ಲ, ಕಲಿತವರೆಲ್ಲ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ, ಅಪ್ಲೈ ಮಾಡೋದಿಲ್ಲ. ಸೊ ಬೇರೆಯವ್ರ ವಿಷಯ ಹಾಗಿರಲಿ, ನಿಮ್ಮ ಎನರ್ಜಿ ಡ್ರೈನ್ ಆಗದೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅನ್ನೋ ಈ ಒಂದು ಸಿಂಪಲ್ 4 ಲೈನನ್ನು ಹೇಳ್ತೀನಿ. ಸೊ ಒಂಥರ ಈ ಸೀರೀಸಲ್ಲಿ EFT ಆಗ್ಬೋದು, ಹೋಪೋನೋನಲ್ಲಿ 4 ಲೈನ್ ಹೇಳಿದೆ. ಸೊ ಅದೇ ಥರ ಈ ಎನರ್ಜಿ ಡ್ರೈನಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ, ನಿಮ್ಮ ಎನರ್ಜಿನ ರೀಗೇನ್ ಮಾಡೋದಕ್ಕೆ ಈ 4 ಸಾಲುಗಳು. ಐ ರೆಸ್ಪೆಕ್ಟ್ ಯುವರ್ ಡೆಸ್ಟಿನಿ. ಮೊದಲನೇ ಲೈನು, ಐ ರೆಸ್ಪೆಕ್ಟ್ ಯುವರ್ ಡೆಸ್ಟಿನಿ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಲಿಮಿಟೇಷನ್ಸ್. ಐ ರಿಟರ್ನ್ ಯುವರ್ ಪವರ್. ಐ ರಿಕಾಲ್ ಮೈ ಪವರ್. ಯಾಕೆಂದರೆ ಅವ್ರ ವಸ್ತು ನಾವು ಅವ್ರಿಗೆ ಕೊಡದೇ ಇದ್ದರೆ ನಾವು ನಮ್ಮ ವಸ್ತು ನಾವು ಕೇಳೋಕ್ಕಾಗಲ್ಲ. ಕನ್ನಡದಲ್ಲಿ ಹೇಳಬೇಕಾದ್ರೆ ಅದನ್ನು, ನಾನು ನಿನ್ನ ಒಂದು ವಿಧಿಯನ್ನು ಗೌರವಿಸುತ್ತೇನೆ, ನಿನ್ನ ಒಂದು ಇತಿಮಿತಿಗಳನ್ನು ನಾನು ಅರ್ಥ ಮಾಡಿಕೊಳ್ತೇನೆ, ನಾನು ನಿನ್ನ ಎಲ್ಲ ಶಕ್ತಿಯನ್ನು ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ, ಹಾಗೆ ನನ್ನ ಶಕ್ತಿಯನ್ನು ನಾನು ಪುನರ್ ಆಹ್ವಾನಿಸುತ್ತಿದ್ದೇನೆ ಅಂತ ಹೇಳ್ಬೋದು. ಸೊ ಈ 4 ಲೈನ್ಗಳ ಅರ್ಥ ಏನು ಅಂತಂದಾಗ ಇದು ಸಿಂಪಲ್ ಅನ್ನಿಸ್ಬೋದು, ಆದರೆ ತುಂಬ ಆಳವಾದ ಒಂದು ವಿಚಾರಧಾರೆ ಅಂತ ಹೇಳ್ಬೋದು. ಅಷ್ಟೇ ಆಳವಾದ ಶಕ್ತಿ ಇದರಲ್ಲಿದೆ ಅಂತ ಹೇಳ್ಬೋದು. ಅಂದರೆ ನೀನು ಯಾಕೆ ಹೀಗೆ ನಡ್ಕೋತಿದ್ಯಾ ಅಂತ ನನಗೆ ಅರ್ಥ ಆಗತ್ತೆ.
ಅದು ನಿನ್ನ ವಿಧಿ, ನಿನ್ನ ಹಣೆ ಬರಹ. ಈ ಥರ ಹೊಟ್ಟೆ ಕಿಚ್ಚುಪಟ್ಕೊಂಡು ನೀನು ಹಾಳಾಗಬೇಕು ಅನ್ನೋದು ನಿನ್ನ ವಿಧಿ. ಅಂದರೆ ಅದನ್ನು ಕೂಡ ನಾನು ಗೌರವಿಸ್ತೀನಿ. ಅಂದರೆ ಆ ಮಿಣುಕುಳ ಕೇಳ್ತಲ್ವ ಹಾವಿಗೆ, ಯಾಕಂಡ ನನ್ನ ಹಿಂದೆ ಬರ್ತೀಯಾ, ನಿನ್ನ ವಿಧಿ ಇದಲ್ಲ, ಮಿಣುಕುಳ ತಿನ್ನೋದು ನಿನ್ನ ವಿಧಿ ಅಲ್ಲ ಅನ್ನೋ ಹಾಗೆ ನಿನ್ನ ವಿಧಿಯನ್ನು ನೀನು ಅರ್ಥ ಮಾಡ್ಕೋ. ನೀನು ಅರ್ಥ ಮಾಡ್ಕೊಳ್ಳೋದಿದ್ರೆ ನಾನು ಅದನ್ನು ಗೌರವಿಸ್ತೀನಿ. ನೀವು ಅರ್ಥ ಮಾಡ್ಕೊಂಡು ಗೌರವಿಸಿದಾಗ್ಲೇ ಅರ್ಧ ಎನರ್ಜಿ ಡ್ರೈನ್ ಕಮ್ಮಿ ಆಗಿ ಹೋಗುತ್ತೆ. ಮತ್ತು ನಾನು ನಿನ್ನ ಮಿತಿಗಳನ್ನು ಅರ್ಥ ಮಾಡ್ಕೊಳ್ತೀನಿ, ನಿನ್ನ ಲಿಮಿಟೇಷನ್ಸ್ನ ಅರ್ಥ ಮಾಡ್ಕೋತೀನಿ. ನಿನಗೆ ಒಂದು ಹಂತ ಮೀರಿ ಬೆಳೆಯೋಕ್ಕಾಗಲ್ಲ ಅಂದಾಗ ನಿನಗೆ ಸಂಕಟ ಆಗುತ್ತೆ, ಅದು ನಿನ್ನ ಲಿಮಿಟೇಷನ್, ನೀನು ಅದನ್ನು ಮೀರೋಕ್ಕಾಗಲ್ಲ ಅನ್ನೋದು ನಾನು ಅರ್ಥ ಮಾಡ್ಕೋತೀನಿ, ಪರವಾಗಿಲ್ಲ. ಆದರೆ ನಿನ್ನ ಎಲ್ಲ ಒಂದು ಶಕ್ತಿ ಏನಿದೆ ನನ್ನ ಕಡೆಗೆ ಹರಿಸಿದೆಯಲ್ಲ, ಹೊಟ್ಟೆ ಕಿಚ್ಚಾಗಿರ್ಬೋದು, ಅದು ನಿನ್ನದೇ. ಅದು ಏನೇನು ಹರಿಸಿದೆಯೋ ಅದನ್ನೆಲ್ಲ ನಾನು ನಿನಗೆ ವಾಪಸ್ ಕೊಡ್ತೀನಿ. ಹಾಗಾಗಿ ವಾಪಸ್ ಕೊಟ್ಟ ಮೇಲೆ ನನ್ನಲ್ಲಿ ಜಾಗ ಇದೆ, ನನ್ನ ಒಂದು ಶಕ್ತಿ ಏನಿದೆ ಅದನ್ನು ಪುನರ್ ಆಹ್ವಾನಿಸ್ತೀನಿ. ಐ ರಿಕಾಲ್ ಆ್ಯಂಡ್ ರೀಕ್ಲೈಮ್ ಮೈ ಪವರ್ ಅಂತ. ಈ 4 ಲೈನುಗಳನ್ನು ನೀವು ಪದೇ 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 ಪುನರುಚ್ಚರಿಸ್ತಾ ಇದ್ದಾಗ, ರಿಪೀಟ್ ಮಾಡ್ತಾ ಇದ್ದಾಗ, ಒಂದು ದಿನಕ್ಕೆ 11 ಸಾರ್ತಿ ಅಂತ ಹೇಳ್ತಾ ಹೋದಾಗ ನೀವು ಎಲ್ಲೆಲ್ಲಿ ಎನರ್ಜಿ ಡ್ರೈನ್ ಆಗಿದೆಯೋ, ಯಾರ್ಯಾರು ಹೊಟ್ಟೆ ಕಿಚ್ಚಿಂದ ನಿಮಗೆ ಒಂದು ಇಂಪ್ಯಾಕ್ಟನ್ನು ಮಾಡಿದಾರೋ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಕೊನೆಗೆ ಅದು 0 ಆಗಿ ಹೋಗುತ್ತೆ. ಸೊ ಇದರ ಜೊತೆಯಲ್ಲಿ ನೀವು ಹೋಪೋನೋಪೋನೋ ಪ್ರಾಕ್ಟೀಸ್ ಮಾಡ್ಬೋದು, EFTನ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದು 3 ಒಂಥರ ಒಟ್ಟಿಗೆ ಸೇರಿಸಬಹುದಾದಂಥ ವಿಷಯ ಅಂತಂದರೆ ತಪ್ಪಾಗಲಾರ್ದು. ಸೊ ಇದನ್ನು ನೀವು ಯಾವತ್ತು ಬೇಕಾದರೂ ಶುರು ಮಾಡ್ಬೋದು, ಯಾವ ದಿನ ಬೇಕಾದರೂ ಶುರು ಮಾಡ್ಬೋದು, ದಿನ ವಾರಗಳಿಗೆ ನೋಡೋದು ಬೇಕಿಲ್ಲ. ಮತ್ತು ನೀವು ನಾನ್ ವೆಜ್ ತಿಂದಿದ್ರೂ ಸರಿ, ಮತ್ತೊಂದು ವಿಷಯ ಇದ್ದರೂ ಸರಿ, ಯಾವುದೇ ದೋಷ ಮಡಿ ಏನೂ ಇಲ್ಲ, ಆರಾಮವಾಗಿ ಮಾಡ್ತಾ ಹೋಗ್ಬೋದು. ಮಾಡಿ ಕನಿಷ್ಠ ಒಂದು 11 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಆ ಒಂದು ಲವಲವಿಕೆ ವಾಪಸ್ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಆ ಲವಲವಿಕೆಯಿಂದ, ಖುಷಿಯಿಂದ, ಆರೋಗ್ಯದಿಂದ, ಆನಂದದಿಂದ ಇರಿ. ಮತ್ತು ಈ ಮಾಡಿದ ಮೇಲೆ ನಿಮಗೆ ಆಗುವ ಬದಲಾವಣೆಗಳನ್ನು ಖಂಡಿತ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.